ಆಕಾಶವಾಣಿ ಕಲಬುರಗಿ. ಶ್ರೀ ಶಿವಬಸಯ್ಯ ಹಿರೇಮಠ್ ಕುಕ್ಕನೂರ್ ಅವರಿಂದ ಕೇಳಿ ಅಂಬಿಗರ ಚೌಡಯ್ಯನವರ ಕೀರ್ತನೆ. ಶಿವ ಸಾಂಬಜಯ ನಮ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ ಗುರುದೇವ ಮಹಾದೇವ ಗುರುದೇವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಎಡೆಯೂರ ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರ ಕರುಣೆಯ ಕಂದ ಗುರು ಪುಟ್ಟರಾಜ ಕೃಪೆಯಾಗೋ ಕೃಪೆಯಾ ಶರಣರಲೆನೆಯೋ ನಿರುತ್ತದೆ, ಶರಣರಲೆನೆಯೋ ನಿರುತ್ತದೆ, ಭವಬಂಧನವ ದೂರ ಮಾಡುವ, ಭವಬಂಧನವ ದೂರ ಮಾಡುವ, ಶರಣರಲೆನೆಯೋ ನಿರುತ್ತದೆ. ಮಾನವ ಜನ್ಮದ ಮಲಿನವ ಕಳೆವ, ಮಾನವ ಜನ್ಮದ ಮಲಿನವ ಕಳೆಯುವ, ಪರಮ ಗುರುವಿನ ನಾಮವ ನೆಲೆಯುತ, ಪರಮ ಗುರುವಿನ ನಾಮವ ನೆಲೆಯುತ, ಮುಕ್ತನಾಗಿ ನೆನೆಯೋ ನೆನೆಯೋ ನೆನೆಯೋ, ಶರಣರ ನೆನೆಯೋ ನಿರುತ್ತದೆ ನಿರುತ್ತದೆ ನಿರುತ್ತದೆ. ಶ್ರೀ ಗುರುಭ್ಯೋ ನಮಃ. ಕೀರ್ತನಾರಂಭ ಕಾಲದಲ್ಲಿ ನಾಡಿನ ಎಲ್ಲ ಶರಣ ಸಂತ ಮಹಾಂತರನ್ನು, ಬಸವಾದಿ ಪ್ರಮಥರನ್ನು, ಜಗತ್ತಿನ ಎಲ್ಲ ದಾರ್ಶನಿಕ ಶರಣ ಸಂತ ಮಹಾಂತರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ಶ್ರವಣ ಮಾಡುತ್ತಿರುವಂಥ ಸರ್ವ ಸ್ತೋತ್ರಗಳಿಗೆ ಶಿವಬಸಯ್ಯ ಸ್ವಾಮಿ ಹಿರೇಮಠ ಕುಕ್ಕನೂರು ಮಾಡುವ ಶರಣು ಶರಣಾರ್ಥಿಗಳು. ಪೂರ್ವದಲ್ಲಿ ಅನುಭಾವಿಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಭಕ್ತಿಯಿಲ್ಲದ ಬಡವನಾನಯ್ಯ ದಾಸಯ್ಯನ ಮನೆಯಲ್ಲಿ ಬೇಡಿದೆ. ಭಕ್ತಿಯಿಲ್ಲದ ಬಡವನಾನಯ್ಯ ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ. ಇಂತಿ ಹಲವು ಪುರಾತನರು ಭಕ್ತಿ ಭಿಕ್ಷೆಯನ್ನು ನೀಡಿದೊಡೆ, ಎನ್ನೊಡಲು ಪಾತ್ರ ತುಂಬಿತ್ತು ನೋಡ, ಕೂಡಲ ಸಂಗಮ ದೇವ ಎನ್ನುವಾಗೆ ನಾಡಿನೊಳಗ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡೆದುಕೊಂಡು ಹೋಗಿರ್ತಕ್ಕಂಥ ಅನೇಕ ಶರಣರು, ಸಂತರು, ಮಹಂತರು, ಅನುಭಾವಿಗಳು ಭಕ್ತಿಯಿಂದ ಮುಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅಂಥ ಭಕ್ತಿಯನ್ನು ಮಾಡಿ ಗುರುವಿನಲ್ಲಿ ಸತ್ತೇ ಕಾಯಕವನ್ನು ಮಾಡಿ ಶರಣ ಜೀವನವನ್ನು ನಡೆಸಿ ಕೈಲಾಸದ ನಾಡ ನುಡಿಯ ಪರಂಪರೆ ಇತಿಹಾಸವನ್ನು ಉಳಿಸಿರುವ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜೀವನ ಚರಿತ್ರೆಯನ್ನು ಆಲಿಸೋಣ ನಾವು ನೀವೆಲ್ಲರೂ. ಕನ್ನಡ ನಾಡೋಳು ಪುಣ್ಯದ ನಾಡು, ಕನ್ನಡ ನಾಡೋಳು ಪುಣ್ಯದ ನಾಡು, ಚೌಡದಾನ ಪುರ ಗ್ರಾಮ, ಚೌಡದಾನ ಪುರ ಗ್ರಾಮ, ಕನ್ನಡ ನಾಡೋಳು ಪುಣ್ಯದ ನಾಡು, ಕನ್ನಡ ನಾಡೋಳು ಪುಣ್ಯದ ನಾಡು. ಕನ್ನಡ ನಾಡಿನ ಪುಣ್ಯದ ನಾಡು ಆಗಿರುವಂಥ ಚೌಡದಾನಪುರ ಅಂದರೆ ಆಗಿನ ಶಿವಪುರ ಎಂಬ ಗ್ರಾಮ. ಶಿವಪುರ ಎಂಬ ಗ್ರಾಮದೊಳಗೆ ಭಕ್ತಿವಂತರು, ಗುರುಲಿಂಗ ಜಿಂಗಮ ಪ್ರೇಮಿಗಳು, ಅಂಬಿಗ ಸಮಾಜದ ಮನೆತನದವರಾಗಿರುವಂಥ ಭಕ್ತಿವಂತ, ಕಾಯಕ ನಿಷ್ಠವಂತ ಆಗಿರುವಂಥ ವೀರಪಾಕ್ಷಿ ಅವರ ಧರ್ಮಪತ್ನಿಯಾಗಿರುವಂಥ ಪಂಪಾದೇವಿ. ಪಂಪಾದೇವಿ ನಡೆಗೊಮ್ಮೆ ನುಡಿಗೊಮ್ಮೆ ಗುರುವಿನ ನಾಮಸ್ಮರಣೆಯನ್ನು ಮಾಡುತ್ತಾ ಶಿವನ ಧ್ಯಾನವನ್ನು ಮಾಡುತ್ತಿರುವ ಮೈಲಾರದ ಮೈಲಾರಲಿಂಗೇಶ್ವರನ್ನ, ಚಂದ್ರಾಪುರದ ಚಂದ್ರಮೌಳೇಶ್ವರರನ್ನು, ಉಕ್ಕಡಗಾತ್ರಿಯ ಬಸವೇಶ್ವರರನ್ನು, ಹೀಗೆ ನಿತ್ಯ ದೇವರ ಧ್ಯಾನವನ್ನು ಮಾಡುತ್ತಾ ಸತ್ವ ಶುದ್ಧ ಕಾಯಕವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಪಂಪಾದೇವಿಯು ದಿನನಿತ್ಯ ಕಾಯಕವನ್ನು ಮಾಡುತ್ತಾ ಪತಿಯ ಸೇವೆಯ ನೆರಳಾಗಿ ನಿತ್ಯ ಕಾಯಕದಲ್ಲಿ ತನ್ನೀಲರಾಗಿರುವಾಗ ಇವರಿಗೊಂದು ಚಿಂತೆಯನ್ನು ಕಾಡುತ್ತದೆ. ಅದ್ಯಾವ ಚಿಂತೆ ಎಂದರೆ ಮಕ್ಕಳಿಲ್ಲ ಎಂಬ ಕೊರಗು ಕಾಡುವಾಗ
ಚಿಂತೆಯಿಂದ ಬಳಲುತ್ತಾ ಇದ್ದಾಳೆ. ಶಿವನೇ, ಎನಗೆ ಮಗುವಿನ ಭಾಗ್ಯವನ್ನು ಕರುಣಿಸು ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿರುವಾಗ ವಿರೂಪಾಕ್ಷಿ ಅಂತಾನೆ, ಹುಚ್ಚಿ, ಶಿವನಲ್ಲಿ ಭಕ್ತಿಯನ್ನು ಮಾಡು, ಆ ಭಕ್ತಿಯನ್ನು ಮಾಡಿ ಭಗವಂತನಲ್ಲಿ ಸೇವೆಯನ್ನು ಮಾಡು. ಅವನ ಚಿಂತೆಯನ್ನು ನಾವು ಮಾಡಿದರೆ ನಮ್ಮ ಚಿಂತೆ ಆ ಭಗವಂತ ಮಾಡ್ತಾನೆ ಎಂದು ಹೇಳುತ್ತಿರುವಾಗ ಹೆಣ್ಣಿನ ಕರುಳು ಅಂತಾಳೆ, ಪಂಪಾದೇವಿ ಅಂತಾಳೆ, ರೀ, ನೀವು ಹೇಳುವ ಮಾತು ಸತ್ಯವೇ, ಆದರೂ ನನ್ನ ಮನಸ್ಸು ಸದಾ ಹಂಬಲಿಸುತ್ತದೆ ಎನ್ನುವಂಥ ಸಮಯದೊಳಗೆ ಅದಕ್ಕೆ ಸರ್ವಜ್ಞನು ಕೂಡ ಒಂದು ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಒಂದು ವಚನದಲ್ಲಿ? ಬಸುರಿಲ್ಲದ ಮಸರಿಲ್ಲದ ಊಟ, ಕೆಸರಿಲ್ಲದ ಗದ್ದೆ, ಬಸುರಿಲ್ಲದ ಬಳ ಬಾಳು, ಬಿಸಲಿಗೆ ಬೆನ್ನು ಕಾದಂತೆ ಸರ್ವಜ್ಞ ಸರ್ವಜ್ಞ. ಮಸರಿಲ್ಲದ ಊಟ ಅಲ್ಲ, ಕೆಸರಿಲ್ಲದ ಗದ್ದೆಯಲ್ಲ, ಬಸುರಿಲ್ಲದ ಬಾಳು, ಬಿಸಿಲಿಗೆ ಬೆನ್ನು ಹೊಯ್ದಂತೆ ನೋಡು ಸರ್ವಜ್ಞ ಎನ್ನುವಂತೆ. ಹೀಗೆ ಬಂಜೆಯ ಬಾಳು ಸದಾ ಕಂಗಾಲಾಗಿ ಕೊರಗುವಂತಹ ಸಂದರ್ಭದಲ್ಲಿ ಆವಾಗ ವಿರೂಪಾಕ್ಷ ಹೇಳ್ತಾನೆ, ಭಕ್ತಿಯಿಂದ ಭಗವಂತನ ಧ್ಯಾನವನ್ನು ಮಾಡೋಣ, ದೇವರ ಕರುಣೆಯನ್ನು ತೋರ್ತಾನೆ ಎನ್ನುವಂತಹ ಸಮಯದೊಳಗೆ ಶಿವಪೂಜೆಯನ್ನು ಮಾಡಿ ಶಿವನ ಧ್ಯಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮುಂದೆ ಕೆಲವೇ ದಿವಸ ಕಳೆಯುವುದರೊಳಗಾಗಿ ಇವರ ಭಕ್ತಿ ಭಗವಂತನಿಗೆ ಅರ್ಪಣವಾಗದೆ, ಭಗವಂತನಿಗೆ ಅರ್ಪಣವಾಗಿರುವಂತಹ ಸಂದರ್ಭದಲ್ಲಿ ಮುಂದೆ ಕೆಲವೇ ದಿನದೊಳಗೆ ತಾಯಿ ಪಂಪಾವತಿಯವರು ಗರ್ಭವತಿಯಾಗಿದ್ದಾಳೆ. ಪಂಪಾವತಿಯವರು ಗರ್ಭವತಿಯಾಗಿದ್ದಾಳೆ. ಗರ್ಭವತಿಯಾಗಿರುವಂತಹ ಸಂದರ್ಭದಲ್ಲಿ 1 ತಿಂಗಳ, 2 ತಿಂಗಳ, 3 ತಿಂಗಳ, 4 ತಿಂಗಳ, ಹೀಗೆ ನವಮಾಸಗಳು ತುಂಬಿದಾವೆ. ನವದಿನಗಳ ತುಂಬಿರುವಂತಹ ಸಮಯದಲ್ಲಿ ಶುಭ ದಿನದಲ್ಲಿ, ಶುಭಯೋಗದಲ್ಲಿ, ಶುಭ ನಕ್ಷತ್ರದಲ್ಲಿ ಯಾವ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಶಿವಪುರವಕ್ಕೆ ಜನರಿಗೆಲ್ಲ ಸಂತೋಷವಾಗದೆ, ತಂದೆ ವಿರೂಪಾಕ್ಷಿಗೆ ಎಲ್ಲಿ ಇಲ್ಲದ ಆನಂದವಾಗದೆ, ಬಂಧು ಬಾಂಧವರೆಲ್ಲರೂ ಸಂತಸದಿ ಸಂಭ್ರಮದಿಂದ ಖುಷಿಯಿಂದ ನೆರಳಾಡು ಸಂತೋಷದಿಂದ ಕೂಗಾಡುತ್ತಿರುವಂತಹ ಸಂದರ್ಭದಲ್ಲಿ ಗುರುವರರಾಗಿರುವಂತಹ ಶಿವದೇವ ಮುನಿಗಳಿಗೆ ಹೋಗಿ ಭಿನ್ನಯನ್ನು ಮಾಡ್ತಾರೆ. ಬುದ್ಧಿ, ಯಾವ ನಮ್ಮ ಮಗುವಿಗೆ ಗಂಡು ಮಗುವಾಗದೆ ನಮಗೆ ಸಂತೋಷ ಅಂತ ತಿಳ್ಕೊಂಡು ಹೇಳಿದಾಗ ಗುರುಗಳು ಹೇಳ್ತಾರೆ, ನಿಮಗೆ ಬಹಳ ಸಂತೋಷವಾಗದೆ ಆ ಮಗುವಿಗೆ ಚೌಡೇಶ ಎಂದು ನಾಮಕರಣವನ್ನು ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಬಂಧು ಬಾಂಧವರೆಲ್ಲರೂ ಸೇರಿ 13ನೇ ದಿವಸಕ್ಕೆ ಆ ಹುಟ್ಟಿದ ಆ ಮಗುವಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಏನೆಂದು ತೊಟ್ಟಿಲದೊಳಗೆ ಹಾಕಿ ಊರಿನ ತಾಯಂದಿರು, ಹರಗುರು, ಶರಮೂರ್ತಿಗಳೆಲ್ಲರೂ ಸೇರಿ ಜೋ 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 ಮಗುವೆ ಚೌಡೇಶ ಜೋ 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 ಮಗುವೆ ಚೌಡೇಶ ಜೋ ಜೋ. ತಾಯಿ ಮಡಿಲ ತುಂಬಿ ಬಂದೆ ಇದರೆಗೆ ಹರುಷ ತಂದೆ, ತಾಯಿ ಮಡಿಲ ತುಂಬಿ ಬಂದೆ ಇದರೆಗೆ ಹರುಷ ತಂದೆ ಚೌಡೇಶ ಜೋ 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 ಮಗುವೆ ಚೌಡೇಶ ಜೋ ಮಗುವೆ ಚೌಡೇಶ ಜೋ 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 ಜೋ. ಈ ಪ್ರಕಾರವಾಗಿ ಬಂಧು ಬಾಂಧವರೆಲ್ಲರೂ ಸೇರಿ ಸಂಭ್ರಮದಿಂದ ಆ ಹುಟ್ಟಿದ ಮಗುವಿಗೆ ತೊಟ್ಟಿಲದೊಳಗೆ ಹಾಕಿ, ನಾರಿಯರು ಸಡಗರ ಸಂಭ್ರಮದಿಂದ ಮಗುವಿಗೆ ತೊಟ್ಟಿಲೊಳಗೆ ಹಾಕಿ ಚೌಡೇಶ ಕುಟ್ಟುಟ್ಟಕ್ಕೂರು, ಚೌಡೇಶ ಕುಟ್ಟುಟ್ಟಕ್ಕೂರು ಎಂದು ನಾಮಕರಣವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಗುರುಗಳು ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಶಿವದೇವ ಮುನಿಗಳು ಮುಂದೆ ಇವನಿಂದ ಲೋಕ ಕಲ್ಯಾಣವಾಗಲಿ ಎಂದು ಹರಿಸಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮಾಡಿ ಬಂದು ಬಾಂಧವರೆಲ್ಲರೂ ಸಂಭ್ರಮದಿಂದ ಸೊಬಗಿನಿಂದ ನಿತ್ಯ ಕಾಯಕವನ್ನು ಮಾಡಿ ಮುಂದೆ ಅವರವರ ಮನೆಗೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಇತ್ತ ತಾಯಿ ಎಲ್ಲಿಲ್ಲದ ಆನಂದದೊಳಗೆ ತಾಯಿ ಪಂಪಾವತಿಯವರು ಮಗನ ನೋಡಿ ಕೈಲಾಸದಂತೆ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ. ಏನಂದು ವರ್ಣನೆ ಮಾಡ್ತಾ ಇದ್ದಾಳೆ ಅಂತ ಕೇಳಿದರೆ, ಮಗುವಿನ ತುಟಿ ಕೆನ್ನೆಗಳನ್ನು ನೋಡಿ, ಹೇ ಸೂರ್ಯನಂತೆ ಬೆಳಗುವ ಪ್ರತಿರೂಪ ನೀನು, ಚಂದ್ರನ ಕಳೆಯನ್ನು ಹೊತ್ತು ಬಂದೆ ಅಂತ ತಿಳ್ಕೊಂಡು ಮಗುವಿನ ಕೊಂಡಾಡುತ್ತಿರುವಂತಹ ಸಮಯದೊಳಗೆ
ತಾಯಿ ಲಾಲನೆ ಪಾಲನೆಗೆ ಮಿತಿಯಿಲ್ಲದ ಸಂತೋಷವಾಗಿರುವಂಥ ತಾಯಿ ಆರೈಕೆಯೊಳಗ ಬಿದಗಿಯ ಚಂದ್ರನಂತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5-6 ವರ್ಷಗಳು ಗತಿಸಿದಾವೆ. 5-6 ವರ್ಷಗಳು ಗತಿಸಿರುವಂಥ ಸಮಯದೊಳಗೆ ಬಾಲಲೀಲೆಯನ್ನು ಮಾಡುತ್ತಾ ನಿತ್ಯ ಕಾಯಕದಿಂದ ತಲ್ಲೀನರಾಗಿರುವಂಥ ಸಮಯದೊಳಗೆ ಗಂಗಾ ಮತದ ಪದ್ಧತಿ ಅನುಗುಣವಾಗಿ ಏನಾಗ್ತಾ ಇದೆಯಪ್ಪ ಅಂದು ಕೇಳಿದ್ರೆ, ತಂದೆ ಮಾಡುವ ಕಾಯಕದಂತೆ ತಾನು ಅದೇ ಕಾಯಕವನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡು ಯಾವ ತಂದೆ ಮಾಡುವಂಥ ಕಾಯಕದಲ್ಲಿ ಹೋಗಿ ನೋಡ್ತಿರುವಂಥ ಸಮಯದೊಳಗೆ ಹೀಗೆ ಸತ್ಯ ಶುದ್ಧ ಕಾಯಕದಿಂದ ಇರುವಂಥ ಸಮಯದೊಳಗೆ ಇಲ್ಲಿ ತಂದೆ ಹೇಳ್ತಾನೆ, ವಿರೂಪಾಕ್ಷಿ ಯಾವ ಪರಮ ಗುರುವರಾಗಿರುವಂಥ ಯಾವ ಶಿವದೇವ ಮುನಿಗಳ ಹತ್ತಿರ ಬಂದು, ಗುರುವೇ ನನ್ನ ಮಗನಿಗೆ ಲೌಕಿಕ ಮತ್ತು ಪಾರಮಾರ್ಥಿಕ ವಿದ್ಯೆಯನ್ನು ಕಲಿಸಿಕೊಡಬೇಕು ಎಂದು ಗುರುಗಳಲ್ಲಿ ಭಿನ್ನವನ್ನು ಮಾಡಿಕೊಂಡಿರುವಾಗ ಗುರುಗಳಿಗೆ ಎಲ್ಲಿ ಇಲ್ಲದ ಆನಂದವಾಗಿರುವಂಥ ಸಂದರ್ಭದೊಳಗೆ ಶಿವದೇವ ಮುನಿಗಳು ಹೇಳ್ತಾರೆ, ಭಾರೋ ಚೌಡೇಶ, ನಿನಗೆ ಲೌಕಿಕ ಮತ್ತು ಪಾರಮಾರ್ಥದ 2 ವಿದ್ಯೆಯನ್ನು ದಾರಿ ಎರೀತಿ ನಿಭಾ ನನ್ನ ಶಿಷ್ಯ ಎಂದು ಶಿಷ್ಯನನ್ನು ಕುಂದಿರಿಸಿರುವಂಥ ಸಂದರ್ಭದಲ್ಲಿ ಆ ಕ್ಷಣದೇ ಗುರುಗಳು ಬಂದು ಕುಂತಿದ್ದಾರೆ. ಶಿಷ್ಯನು ಕರಮುಗಿದು ಕೇಳ್ತಾ ಇದ್ದಾನೆ, ಗುರುವೇ ಹೇಳು ನನಗೆ ಅಕ್ಷರ ಜ್ಞಾನವನ್ನು ಅಂತ ತಿಳ್ಕೊಂಡು ಹೇಳಿದಾಗ ಯಾವ ಚೌಡೇಶನಿಗೆ ಯಾವ ಈ ಪಾಟಿಯ ಮೇಲೆ ಕಲ್ಲ ಬಂಡಿಯ ಮೇಲೆ ಓಂಕಾರವನ್ನು ಬರಿತಾರೆ. ಏನು ಬರಿತಾ ಇದ್ದಾರೆ ಅಂತ ಕೇಳಿದ್ರು, ಓಂ ಅಂತ ಓಂಕಾರವನ್ನು ಬರಿತಾರೆ. ಹೇಳು ಚೌಡೇಶ, ಓಂ ಎಂದರೆ ಓಂಕಾರವನ್ನು ಅರ್ಥ ಕೇಳೊಂದಾಗ ಆಗ ಕರಮುಗಿದು ಚೌಡಯ್ಯನವರು ಅಂತಾರೆ, ಯಪ್ಪ ಓಂ ಅಂತ ಅನ್ನುವಂಥ ಸಂದರ್ಭದೊಳಗೆ ಇದರ ಅರ್ಥವನ್ನು ನನಗೆ ನೀನು ಹೇಳಬೇಕು ತಂದೆ ಅನ್ನುವಂಥ ಸಂದರ್ಭದಲ್ಲಿ ಆಗ ಧನ್ಯ ಶಿಷ್ಯ, ಧನ್ಯ ಧನ್ಯ, ನಿನ್ನಂಥ ಶಿಷ್ಯನ ಪಡೆದ ನಾನೇ ಧನ್ಯ ಅನ್ನುವಂಥ ಸಂದರ್ಭವನ್ನು ಕೇಳಿದಾಗ, ಕೇಳು ಮಗವೇ, ಹೇಳಿದಾಗ ಹೇಳಬೇಕಲ್ಲ, ಕೇಳು ಹೇಳುವೆ ಅಂತ ತಿಳ್ಕೊಂಡು ಹೇಳಿದಾಗ, ನಕಾರ ಮಕಾರದ ಸಮ್ಮಿಲನವೇ ಓಂಕಾರಮಯವಾಗದೆ, ಜಗತ್ತು ಓಂಕಾರವಾಗದೆ, ನಾದ ಬಿಂದುವಾಗದೆ, ಜಗತ್ತೇ ಓಂಕಾರದಲ್ಲಿ ತುಂಬಿಕೊಂಡದೆ, ಕೇಳು ಅಂತ ತಿಳ್ಕೊಂಡು ಹೇಳಿದಾಗ ಆನಂದವಾಗಿ ಹೀಗೆ ವಿಧ ವಿಧವಾಗಿ ಎಲ್ಲ ಥರದ ಲೌಕಿಕ ಮತ್ತು ಪಾರಮಾರ್ಥದ ವಿದ್ಯೆಯನ್ನು ದಾರಿ ಏರುತ್ತಿರುವಂಥ ಸಂದರ್ಭದಲ್ಲಿ ಚೌಡೇಶನವರು ಬಿದಗಿಯ ಚಂದ್ರನಂತೆ ಕಳೆಯನೊತ್ತು ಆಗಲೇ ತುಂಬ ಯೌವನದ ಪ್ರಾಯಕ್ಕೆ ಚಂದುಳ್ಳ ಚಲುವನಾಗಿ ನಿಂತಿದ್ದಾನೆ. ಚಂದುಳ್ಳ ಚಲುವನಾಗಿ ನಿಂತಿರುವಂಥ ಸಂದರ್ಭದೊಳಗೆ ತಂದೆ ತಾಯಿಗಳಿಗೆ ಮಗ ದೊಡ್ಡವಾದರೆ ಎಲ್ಲಿಲ್ಲದ ಒಂದು ಥರ ಆನಂದವೇ ಆನಂದ. ಇನ್ನೊಂದು ಕಡೆಗೆ ಏನಪ್ಪ ಅಂತ ಕೇಳಿದರೆ, ಮಗ ಬೆಳೆದು ದೊಡ್ಡವನಾಗೇನಲ್ಲ, ಮದುವೆ ಮಾಡಬೇಕು ಅನ್ನುವಂಥ ಕೊರಗು ತಂದೆ ವಿರೂಪಾಕ್ಷನವರಿಗಾಗಿರುವಂಥ ಸಂದರ್ಭದಲ್ಲಿ ವಿರೂಪಾಕ್ಷನವರಂತಾರೆ, ಚೌಡೇಶ ನೀನು ಮದುವೆಯಾಗಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಚೌಡೇಶ್ವರಂತಾರೆ, ಯಪ್ಪ ನಾನು ಭೋಗವನ್ನು ಮಾಡುವುದಕ್ಕಾಗಿ ಬಂದಿಲ್ಲ, ಯೋಗವನ್ನು ಮಾಡುವುದಕ್ಕಾಗಿ ಬಂದೇನೆ, ನಾನು ಶರಣ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ನಾನು ಬಂದೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ, ಹಾಗಾದರೆ ನೀನು ಇಲ್ಲಿ ಹೇಳಿದ್ರೆ ಸರಿ ಅನಿಸೋದಿಲ್ಲ. ಗುರುಗಳ ಕಡೆಯಿಂದ ಶಿವದೇವ ಮುನಿಗಳ ಹತ್ರ ಹೋಗಿ ಕಳಿಸ್ತಾರೆ, ಯಪ್ಪ ಚೌಡೇಶನಿಗೆ ಸಂಸ್ಕಾರದ ಮದುವೆಯ ವಿಚಾರವನ್ನು ಹೇಳಿ ಆಶೀರ್ವಾದವನ್ನು ಮಾಡಿರಿ ಅಂತ ತಿಳ್ಕೊಂಡು ಮದುವೆಗೆ ಒಪ್ಪಿಸಿರಿ ಅನ್ನುವಂಥ ವಿಚಾರವನ್ನು ಹೇಳಿದಾಗ ಚೌಡೇಶನನ್ನು ಕರೆಸಿ ಹೇಳ್ತಾರೆ, ಯಪ್ಪ ಚೌಡೇಶ ಬಾಯಲ್ಲಿ ಸಂಸಾರದಿಂದ ಸದ್ಗತಿಯನ್ನು ಮಾಡಿ ಮುಕ್ತಿಯನ್ನು ಪಡೆದುಕೊಂಡವರು ಜಗತ್ತಿನೊಳಗೆ ಅನಂತರದಾರೆ. ಅಂಥ ಶರಣರಲ್ಲಿ ಅನೇಕ ಶರಣರು ಒಬ್ಬರಲ್ಲ ಇಬ್ಬರಲ್ಲ, ಕಲ್ಯಾಣದ ಬಸವಾದಿ ಶರಣರು ನೀವೆಲ್ಲ ಕೇಳಿಯಲ್ಲ, ಬಸವಣ್ಣನವರು ಸಹಿತ ಸಂಸಾರಿಕರದಾರೆ. ಅಷ್ಟೇ ಎಲ್ಲ ಕಾಲದಲ್ಲಿ ಇರುವಂಥ ಹೇಮರೆಡ್ಡಿ ಮಲ್ಲಮ್ಮನು ಸಹಿತ ಸಂಸಾರವನ್ನು ಮಾಡಿ ಮುಕ್ತಿಯನ್ನು ಪಡೆದುಕೊಂಡಳು. ಹಿಂದಿನ ಮನ ಮುನಿ ರಸ ಋಷಿಗಳೆಲ್ಲರೂ ಸಂಸಾರವನ್ನು ಮಾಡಿ ಸದ್ಗತಿಯನ್ನು ಪಡೆದುಕೊಂಡಾರೆ. ಚೌಡೇಶ ನೀನು ಮದುವೆಯಾಗಬೇಕು ಅನ್ನುವಂಥ ಮಾತನ್ನು ಗುರುಗಳು ಒತ್ತಾಯವನ್ನು ಮಾಡಿದ. ಗುರುಗಳ ಮಾತಿಗೆ ಮಣಿದು ಆಗಲಿಯಪ್ಪ ನಿನ್ನ ನಿಶ್ಚಯಂತೆ ನಾನು ಮದುವೆಯಾಗ್ತೀನಿ ಅಂತ ತಿಳ್ಕೊಂಡು ಸಂತಸದಿಂದ ಒಪ್ಪಿಕೊಂಡಿರುವಾಗ ಯಾವ ಸೋದರ ಮಾವನಾಗಿರುವಂಥ ಯಾವ ಶಿವಪ್ಪನವರ ಮಗಳಾಗಿರುವಂಥ ಯಾವ ಸುಲೋಚನಾ ಎಂಬ ಕನ್ಯೆಯೊಂದಿಗೆ ಸಂಭ್ರಮದಿಂದ ಮದುವೆಯಾಗ್ತಾ ಇದ್ದಾರೆ. ಮದುವೆಯಾಗಿರುವಂಥ ಸಂದರ್ಭದಲ್ಲಿ ಯೋಗದ ಜೊತೆಗೆ ಧ್ಯಾನದ ಜೊತೆಗೆ ಶರಣ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಕಾಯಕವನ್ನು ಮಾಡಿದ ನಿತ್ಯ ಬರುವ ಜನರಿಗೆ ಯಾವ ಕಾಯಕಪ್ಪ ಅಂತ ಕೇಳಿರ, ದೋಣಿ ನಡೆಸುವ ಕಾಯಕ. ಅಂಬಿಗ ನಾ ನಿನ್ನ ನಂಬಿದೆ ಅನ್ನುವಂಥ, ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ನಿನ್ನ ರಮಣ, ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ, ಅಂಬಿಗ ನಾ ನಿನ್ನ ನಂಬಿದೆ ಅನ್ನುವಂಥ
ಅನ್ನುವಂತೆ ನಿತ್ಯ ಶರಣರ ಹಾಡುಗಳನ್ನು ಹಾಡುತ್ತಾ ನಂಬಿ ಬಂದವರನ್ನ ವಿಶ್ವಾಸದಿಂದ ಧಡೆಯನ್ನು ಮುಟ್ಟಿಸುವಂಥ ಕಾಯಕ ಯೋಗಿಯಾಗಿದ್ದಾನೆ ಚೌಡೇಶ. ಕಾಯಕ ಯೋಗಿಯಾಗಿದ್ದಾನೆ ಚೌಡೇಶ. ಬರೇ ಲೌಕಿಕದ ಹೊಳೆಯನ್ನು ಅಷ್ಟೇ ಎಲ್ಲ, ಪಾರಮಾರ್ಥದ ದಡವನ್ನು ದಾಟಿಸುತ್ತಾ ಅನುಭಾವದ ಚಿಂತನೆಯನ್ನು ಮಾಡುತ್ತಾ ಸತ್ಯ ಶುದ್ಧ ಶರಣ ಕಾಯಕವನ್ನು ಅಳವಡಿಸಿಕೊಂಡಾನೆ. ಪರಿಪಕ್ವವಾದ ಅನುಭಾವದ ಚಿಂತನೆಯನ್ನು ಬಾಳಿನೊಳಗೆ ಅಳವಡಿಸಿಕೊಂಡಿರುವಂಥ ಸುಖಿ ಸಂಸಾರಕ್ಕೆ ಮುತ್ತಿನಂಥ ಒಬ್ಬ ಮಗ ಹುಟ್ಟಿದಾನೆ. ಅವನೇ ಯಾರು ಅಂದರೆ ಪುರವಂತ ಅನ್ನುವಂಥ ಮಗನ ಹುಟ್ಟಿದಾನೆ. ಮಗನೊಂದಿಗೆ ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಿರುವಾಗ ಕಿಡಿಗೇಡಿಗಳು ಚೌಡಯ್ಯನವರ ಯಾವ ಕಟಿಗೆಯ ಡೋಣಿಯನ್ನು ಮುರಿದು ಹಾಕಿಬಿಡುತ್ತಾರೆ. ಒಂದು ಸಾರಿ ಮುರಿದು ಹಾಕಿರುವಂಥ ಸಮಯದೊಳಗೆ ಚೌಡಯ್ಯನವರಿಗೆ ಇಲ್ಲದ ಮನದೊಳಗೆ ನೋವಾಗ್ತದೆ. ನೋವಾಗಿರುವಂಥ ಸಂದರ್ಭದೊಳಗೆ ನನ್ನ ಡೋಣಿಯನ್ನು ಮುರಿದರಲ್ಲ ಅನ್ನುವಂಥ ಸಂದರ್ಭದೊಳಗೆ ಇವರಿಗೆ ನಾನು ತೋರಿಸಬೇಕು ಶರಣರ ಶಕ್ತಿ ಹೇಗಿರ್ತದೆ ಎನ್ನುವುದಕ್ಕಾಗಿ ಹರನ ಧ್ಯಾನವನ್ನು ಮಾಡ್ತಾರೆ. ಶಿವನ ಧ್ಯಾನವನ್ನು ಮಾಡಿ ಏನಂತಾನೆ, ಹೋ ಶಿವನೇ ಅಂತ ತಿಳ್ಕೊಂಡು ಸ್ವತಃ ಕಲ್ಲಿನ ಡೋಣಿಯನ್ನು ನಿರ್ಮಾಣವನ್ನು ಮಾಡ್ತಾನೆ. ಕಲ್ಲಿನ ಡೋಣಿಯನ್ನು ನಿರ್ಮಾಣವನ್ನು ಮಾಡಿ ಯಾವ ತುಂಗಭದ್ರಾ ನದಿಯ ತೀರದಲ್ಲಿ ನೀರಿನ ಮೇಲೆ ಕಲ್ಲಿನ ಡೋಣಿಯನ್ನು ನಡೆಸುತ್ತಿರುವಂತಹ ಸಂದರ್ಭದೊಳಗೆ ಈ ಸುದ್ದಿಯನ್ನು ಬರೇ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಜನಕ್ಕಷ್ಟೇ ಎಲ್ಲ, ಇಡೀ ನಾಡಿನ ತುಂಬೆಲ್ಲ ಹರಡುತ್ತದೆ. ಈ ಶಿವಪುರದೊಳಗೆ ಚೌಡಯ್ಯ ಅನ್ನುವಂಥ ಒಬ್ಬ ಶರಣದಾನೆ. ಕಲ್ಲಿನ ಡೋಣಿಯನ್ನು ಮಾಡಿ ತುಂಗಭದ್ರಾ ನದಿಯಲ್ಲಿ ನಡೆಸ್ತಾನೆ ಅಂತಕ್ಕಂಥ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಹರಡಿರುವಾಗ ಆ ಕಲ್ಲಿನ ಡೋಣಿಯನ್ನು ನೋಡುವುದಕ್ಕಾಗಿ ಸಾವಿರ ಜನರು ಹರಿದು ಬರ್ತಾ ಇದ್ದಾರೆ. ಎಂಥ ಶರಣ ಇವನು, ಸಾಮಾನ್ಯನಲ್ಲ. ನೀರಿನ ಮೇಲೆ ಕಲ್ಲಿನ ಡೋಣಿಯನ್ನು ನಡೆಸ್ತಂದ್ರೆ ಇವ ಬೇರೆ ಎಲ್ಲ, ಸಾಕ್ಷಾತ್ ಗಂಗಾಮತದ ಕುಲ ತಿಲಕ ಪಾರ್ವತಿ ದೇವಿ ಎಲ್ಲ ಗಂಗಾಮಾತೆಯ ವರಪುತ್ರನೇ ಇವು ಚೌಡೇಶ ಅಂತ ತಿಳ್ಕೊಂಡು ಸಂತಸದಿಂದ ಹೇಳುವಂತಹ ಸಂದರ್ಭದಲ್ಲಿ ಈ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಹರಡುವಂತಹ ಸಂದರ್ಭಗಳು ಸತ್ಯ ಶುದ್ಧ ಕಾಯಕದಲ್ಲಿ ತಲ್ಲೀನರಾಗಿ ನಿತ್ಯ ಕಾಯಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೀಗೆ ದಿನಗಳದಂತೆ ಒಂದಲ್ಲ ಎರಡಲ್ಲ ಮೂರಲ್ಲ ಲೀಲೆಯನ್ನು ತೋರುತ್ತಾ ನೆನೆದವರ ಬಾಳನ್ನು ಬೆಳಗುತ್ತಾ ಕಾಯಕದಲ್ಲಿ ತಲ್ಲೀನರಾಗಿರುವಂತಹ ಸಮಯದೊಳಗೆ ಅದೇ ರಾಣೆಬೆನ್ನೂರು ತಾಲೂಕಿನ ಗುತ್ತಲ ಎಂಬ ಪುರದೊಳಗೆ ಆ ರಾಜನ ಮಗ ಇರುವ ಒಬ್ಬ ಮಹಾರಾಜ ಸುಂದರವಾಗಿರುವಂಥ ಮಗನ ಮೇಲೆ ಅಪಾರವಾದ ಪ್ರೇಮ, ಅಪಾರವಾದ ಒಂದು ಪ್ರೀತಿಯನ್ನು ಹೊತ್ತಿರುವಂಥ ಮಹಾರಾಜ ಮಗನ ಮೇಲೆ ಆನಂದದಿಂದ ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದೊಳಗೆ ಮುಂದೆ ಏನಾಗದೆ ಅಂದರೆ ಒಂದು ದಿವಸ ಆ ಮಗುವಿಗೆ ಹಾವು ಕಡಿದಿರುವಂಥ ಸಂದರ್ಭದೊಳಗೆ ಮಗು ಸತ್ತು ಹೋಗ್ಯಾನೆ, ತೀರಿ ಹೋಗಿರುವಂತಹ ಸಂದರ್ಭದೊಳಗೆ ಮಹಾರಾಣಿಗೆ ಎಲ್ಲಿ ಇಲ್ಲದು ದುಃಖವಾಗಿ ಬಂದದೆ. ಮಗನು ತೀರಿದನಲ್ಲ ಎಂದು ಮಗುವೇ ಎಂದು ಕಣ್ಣೀರು ಹಾಕಿ ಮಹಾರಾಜ ಅಳುವಂಥ ಸಂದರ್ಭದೊಳಗೆ ಅದೇ ಸಮಯಕ್ಕೆ ಎಲ್ಲ ನಾಟ್ಯ ವೈದ್ಯರನ್ನು ಡಂಗುರವನ್ನು ಸಾರಿಸಿದಾನೆ ಮಹಾರಾಜ. ಏನು ಡಂಗುರವನ್ನು ಸಾರಿಸಿದಾನೇಪ ಅಂತ ಕೇಳಿದ್ರೆ, ನನ್ನ ಮಗನಿಗೆ ಬದುಕಿಸಿಕೊಟ್ಟವರಿಗೆ 7 ಮೈಲ ಪೂರ್ವ ಪಶ್ಚಿಮ, 7 ಮೈಲ ಉತ್ತರ ದಕ್ಷಿಣ, 14 ಮೈಲ ಅವರಿಗೆ ಭೂಮಿ ದಾನವನ್ನು ಮಾಡಿಕೊಡುವೆ. ಯಾರಾದರೂ ಬದುಕಿಸೋರಿದ್ರು ಬಂದು ನನ್ನ ಮಗನನ್ನು ಬದುಕಿಸಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಕ್ಷಣವೇ ಎಲ್ಲರೂ ನಾಟ್ಯ ವೈದ್ಯರು ಬಂದಿದ್ದಾರೆ. ಆ ಭಾಗದ ಶರಣ ಎಲ್ಲರೂ ಬಂದಿರುವಂಥ ಸಮಯದೊಳಗೆ ಎಲ್ಲರೂ ನಿಷ್ಫಲರಾಗಿರುವಂಥ ಸಂದರ್ಭದೊಳಗೆ ಆ ಕ್ಷಣಕ್ಕೆ ಈ ಸುದ್ದಿಯನ್ನು ಮಹಾರಾಜನಿಗೆ ಹೇಳ್ತಾರೆ. ಪ್ರಭು, ಇಲ್ಲೇ ಶಿವಪುರ ಎಂಬ ಗ್ರಾಮವಿದೆ. ಆ ಗ್ರಾಮದೊಳಗೆ ಶಿವದೇವ ಮುನಿಗಳ ಶಿಷ್ಯ ಅಂತ ತಿಳ್ಕೊಂಡು ಚೌಡಯ್ಯನವರು ಅಂತ ಒಬ್ಬ ಶರಣರಿದ್ದಾರೆ. ಆ ಶರಣರನ್ನು ಕರ್ಕೊಂಡು ಬಂದರೆ ಇವನನ್ನು ಬದುಕಿಸಬಹುದು ಅನ್ನುವಂಥ ಮಾತನ್ನು ನೆರೆದ ಜನರು ಹೇಳಿರುವಾಗ ಮಹಾರಾಜನಿಗೆ ಕೈಯೊಳಗೆ ಕೈಲಾಸವೇ ಸಿಕ್ಕಂತಾಗದೆ ಆಗಲೇ ಪ್ರಜೆಗಳನ್ನು ಕರೆದು ಹೇಳ್ತಾರೆ, ಎಲ್ಲಿರಿಬಿರಿ ಬಾ ಅಂತ ಕರೆದಾಗ, ಹೋಗರಿ ತಡ ಮಾಡದ ಶಿವಪುರಕ್ಕೆ ಹೋಗಿ ಶರಣ ಚೌಡಯ್ಯನವರು ಕರ್ಕೊಂಡು ಬರ್ರಿ ಅಂತ ಹೇಳಿದ ಕ್ಷಣವೇ
ಶಿವಪುರ ಗ್ರಾಮಕ್ಕೆ ಬಂದಾರೆ. ಶಿವಪುರ ಗ್ರಾಮಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಚೌಡಯ್ಯನವರು ಪ್ರತಿದಿನದ ಕಾಯಕದಂತೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಏನು ಕಾಯಕ? ಡೋಣಿ ನಡೆಸುವ ಕಾಯಕದಲ್ಲಿರುವಾಗ ಚೌಡಯ್ಯನವರಿಗೆ ಪಾದಕ್ಕೆ ಏರಿಗೆ ಅಂತಾರೆ, ಯಪ್ಪ ಮಹಾರಾಜ ನಿಮ್ಮನನ್ನು ಕರೆಯಾಕೆ ಕಳಿಶಾನ ಅಂತ ತಿಳ್ಕೊಂಡು ಹೇಳಿದಾಗ ಎದಕ್ಕೆ ಅನ್ನುವಂಥ ವಿಚಾರವನ್ನು ವ್ಯಕ್ತವನ್ನು ಪಡಿಸಿದಾಗ ನಡೆದ ಸಂಗತಿಯನ್ನೆಲ್ಲವನ್ನು ತಿಳಿಸ್ತಾರೆ. ಇಲ್ಲ, ಮಹಾರಾಜನ ಮಗ ತೀರಿಕೊಂಡಾನೆ, ಅವನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಕರೆ ಕಳಿಸ್ಯಾನಂತ ಹೇಳಿದಾಗ, ಓಹೋ ಗುರುವೇ, ಶಿವದೇವ ಮುನಿಗಳೇ, ಹೇ ಪರಮಾತ್ಮ, ಏ ಭಗವಂತ, ನೀನು ಕರುಣಿಸಿದ ಭಾಗ್ಯ ಎಂದು ತಿಳಿದುಕೊಂಡು ಶರಣ ಚೌಡಯ್ಯನವರು ಎಲ್ಲಿಗೆ ಬರ್ತಾ ಇದ್ದಾರೆ ಎಂದು ಕೇಳಿದರೆ ಗುತ್ತಲ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಗುತ್ತಲ ಗ್ರಾಮಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಆ ಅಳುವ ರೋದನವನ್ನು ಕಂಡು ಶರಣ ಚೌಡಯ್ಯನವರು ಹೇಳ್ತಾರೆ, ಯಾರು ಅಳಕ್ಕೆ ಹೋಗಬೇಡ್ರಿ, ಅವನನ್ನು ಬದುಕಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲಿಲ್ಲದ ಸಂತೋಷವಾಗದೆ ಆನಂದವಾಗಿರುವಂತಹ ಸಂದರ್ಭದಲ್ಲಿ ಆ ಕ್ಷಣದ ಏನು ಮಾಡ್ತಾ ಇದ್ದಾರೆಪ್ಪ ಅಂತ ಕೇಳಿದರೆ, ಯಾವ ಗುರು ಕೊಟ್ಟಿರುವಂಥ ಮಂತ್ರ ಉಪದೇಶವನ್ನು, ಯಾವ ವಿಭೂತಿಯನ್ನು, ಆಯುರ್ವೇದದ ಒಂದು ವನಸ್ಪತಿಯನ್ನು ಆ ಮಗುವಿನ ಬಾಯಲ್ಲಿ ಹಾಕಿ ಹಣಿಯ ಮೇಲೆ ವಿಭೂತಿಯನ್ನು ಹಚ್ಚಿ ತಲೆಯ ಮೇಲೆ ಹೊರದ ಹಸ್ತವನ್ನಿಟ್ಟು ನಮಃಶಿವಾಯ ನಮಃಶಿವಾಯ ಏಳು ಎದ್ದೇಳು ಅಂತ ಒಂದು ಸಾರಿ ಬೆನ್ನನ್ನು ಚಪ್ಪರಿಸಿದರು ಚೌಡಯ್ಯ ಶರಣರು. ಕ್ಷಣಾರ್ಧದಲ್ಲಿ ಸತ್ತಿರುವಂಥ ರಾಜನ ಮಗ ಎದ್ದು ನಿಲ್ಲುತ್ತಾನೆ. ಎದ್ದು ನಿಂತಿರುವಂತಹ ಸಂದರ್ಭದೊಳಗೆ ಮಹಾರಾಜನ ಮಹಾರಾಣಿಗೆ ಎಲ್ಲಿಲ್ಲದ ಆನಂದವಾಗದೆ ಸಂತಸವಾಗದೆ ನನ್ನ ಮಗನನ್ನು ಬದುಕಿಸಿಕೊಟ್ಟನಲ್ಲ ಅಂತ ತಿಳ್ಕೊಂಡು ಸಂತೋಷವಾಗಿರುವಂತಹ ಸಂದರ್ಭದೊಳಗಾಗಿ ಚೌಡಯ್ಯನವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಪ್ರಭು ನೀನು ಸಾಮಾನ್ಯನಲ್ಲ, ಮಾನವನಲ್ಲ, ನೀನು ದೇವ ಮಾನವನಲ್ಲ, ಕೈಲಾಸದ ಮಾನವರಿಗೆ ಮಹಾದೇವ ನೀನು ಅಂತ ತಿಳ್ಕೊಂಡು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪಾದ ಪೂಜೆಯನ್ನು ರಾಣಿ ಮಹಾರಾಣಿ ಮತ್ತು ಮಗನೆಲ್ಲರೂ ಸೇರಿ ಚೌಡಯ್ಯನವರು ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪಾದ ಪೂಜೆಯ ಮಾಡಿರೋ ಶ್ರೀ ಶರಣನ, ಪಾದ ಪೂಜೆಯ ಮಾಡಿರೋ ಶ್ರೀ ಶರಣನ, ಪಾದ ಪೂಜೆ ಮಾಡಿರೋ, ಪಾದ ಪೂಜೆ ಮಾಡಿರೋ ಶರಣನ, ಪಾದ ಪೂಜೆ ಮಾಡಿರೋ. ಪತ್ರೆ ಪುಷ್ಪಗಳಿಂದ ವಿಭೂತಿಯಿಂದ ಪಾದ ಪೂಜೆ ಮಾಡಿರೋ ಶ್ರೀ ಶರಣನ, ಪಾದ ಪೂಜೆ ಮಾಡಿರೋ ಶ್ರೀ ಶರಣನ. ಪತ್ರಿ ಹೂವಿನಿಂದ ಧೂಪ ದೀಪದಿಂದ ಪೂಜೆಯ ಮಾಡಿರಿ ಶ್ರೀ ಶರಣನ, ಶ್ರೀ ಶರಣನ, ಶ್ರೀ ಶರಣ ಅಂಬಿಗರ ಚೌಡಯ್ಯನ ಪದ ಪೂಜೆ ಮಾಡಿರೋ. ಈ ಪ್ರಕಾರವಾಗಿ ಮಹಾರಾಣಿ ಮತ್ತು ಮಹಾರಾಜರು ಸಂಭ್ರಮದಿ ಚೌಡಯ್ಯನವರ ಪಾದ ಪೂಜೆಯನ್ನು ಮಾಡಿ ತಾನು ಹೇಳಿದಾಗೆ ಪೂರ್ವ ಪಶ್ಚಿಮಕ್ಕೆ 7 ಮೈಲು, ಉತ್ತರ ದಕ್ಷಿಣಕ್ಕೆ 14 ಮೈಲಿನ ಭೂಮಿಧಾನವನ್ನು ನಿಮಗೆ ಗುರುವೇ ಒಂಬಳಿಯನ್ನಾಗಿ ಕೊಡುವೆ ಎಂದು ಚೌಡಯ್ಯನವರಿಗೆ ಅರ್ಪಣೆಯನ್ನು ಮಾಡಿದಾಗ ಚೌಡಯ್ಯನವರಂತಾರೆ, ಈ ಭೂಮಿಯನ್ನು ತೆಗೆದುಕೊಂಡು ನಾ ಏನು ಮಾಡಲು ಮಹಾರಾಜ ಅಂದಾಗ, ಇಲ್ಲ ಗುರುವೇ, ನಾನು ನಿನಗೆ ಅರ್ಪಣೆಯನ್ನು ಮಾಡಬೇಕಾಗದೆ, ಅರ್ಪಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಸಂಭ್ರಮದ ಈ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಹರಡುತ್ತದೆ. ಹರಡಿರುವಂಥ ಸಂದರ್ಭದಲ್ಲಿ ಇತಿಹಾಸದ ತುಂಬೆಲ್ಲ, ಬರೇ ಹಾವೇರಿ ಅಷ್ಟೇ ಅಲ್ಲ, ಇಡೀ ನಾಡಿನ ತುಂಬೆಲ್ಲ ಈ ಸುದ್ದಿಯನ್ನು ಹರಡುತ್ತದೆ. ಆ ನೇರವಾಗಿ ಅಲ್ಲಿಂದ ಬಂದು ಶಿವದೇವ ಮುನಿಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಚೌಡಯ್ಯನವರಂತಾರೆ, ಏನಂತಾರೆ ಅಂದರೆ, ಗುರುವೇ, ನೀ ನಿತ್ಯ ವರಪ್ರಸಾದದಿಂದ ನೀನು ಕಲಿಸಿದ ವಿದ್ಯೆಯಿಂದ ಇಂದು ಮಹಾರಾಜನ ಮಗುವಿಗೆ ಜನ್ಮವನ್ನು ನೀಡಿದಂತೆ ಪ್ರಾಣದಾನವನ್ನು ಕರುಣಿಸಿದ ತಂದೆ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದಾಗ, ಯಪ್ಪ ನನಗೆ 7 ಮೈಲ ಭೂಮಿಯನ್ನು ಕೊಟ್ಟಾರೆ, 14 ಮೈಲ ಜಮೀನನ್ನು ಹೀಗೆ ದಾನವನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿದಾಗ, ಹೊನ್ನು ಹೆಣ್ಣು ಮಣ್ಣನ್ನು ನಂಬಿ ಬಂದವ ನಾನಲ್ಲ ಯಪ್ಪ, ಸಮಾಜದ ಸೇವೆಯೇ ನನ್ನ ಭಾಗ್ಯ, ಸಮಾಜದ ಒಳಿತಿಗಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡುವುದಕ್ಕಾಗಿ ಬಂದವನ ನಾನು.
ಹೊನ್ನಿಗಾಗಿ ಬಂದವನಲ್ಲ, ಮಣ್ಣಿಗಾಗಿ ಬಂದವನಲ್ಲ, ಈ ಭೂಮಿಯನ್ನು ನಿನಗೆ ಅರ್ಪಿತವಾಗಲಿ ಅಂತ ತಿಳ್ಕೊಂಡು ಗುರುವಿಗೆ ಅರ್ಪಿಸಿದಾಗ ಗುರುಗಳು ಬೇಡೋ ಚೌಡಯ್ಯ ನೀನು ಇಟ್ಕೋ ಅಂದರು ಸಹಿತ ನನಗಾಗಿ ಅಲ್ಲಯ್ಯಪ್ಪ ಇದು ನಿಮಗೆ ಅರ್ಪಣ ಅಂತ ತಿಳ್ಕೊಂಡು ಹೇಳಿದಾಗ ಶಿವದೇವ ಮುನಿಗಳಂತ ಇದ್ದಾರೆ, ಇಂದಿನಿಂದ ನೀನು ಕೊಟ್ಟಿರುವಂಥ ಭೂಮಿಯನ್ನು ನನಗೆ ಅರ್ಪಣೆ ಮಾಡಿದ್ರೆ ನನಗಲ್ಲ, ಈ ಶಿವಪುರ ಅಂತಕ್ಕಂಥದ್ದು ಹೋಗಿ ಏನಾಗಲಿಪ್ಪ ಅಂತ ಕೇಳಿದರೆ ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಶಿವಪುರ ಅಂತಕ್ಕಂಥದ್ದು ಗ್ರಾಮ ಹೋಗಿ ನಿಂದಿನಿಂದ ಚೌಡಯ್ಯ ರಾಜ ನಿನಗೆ ಕೊಟ್ಟಿರುವಂಥ ಭೂಮಿಯನ್ನು ಗುರುವಿಗೆ ಅರ್ಪಣೆ ಮಾಡಿದೆ ಅಂದರೆ ನಾನು ಗುರುವಾಗಿ ಹೇಳ್ತಾ ಇದ್ದೀನಿ, ಈ ಶಿವಪುರ ಅನ್ನುವಂಥ ಗ್ರಾಮಕ್ಕೆ ಚೌಡದಾನಪುರಾಗಿ ಮೆರಲಿ ಅಂತ ತಿಳ್ಕೊಂಡು ಯಾವ ನಾಮಾಂಕಿತವನ್ನು ಇಟ್ಟಿದ ಕ್ಷಣದೇ ಚೌಡದಾನಪುರದಲ್ಲಿ ಕಾಯಕವನ್ನು ಮಾಡುತ್ತಾ ಚೌಡಯ್ಯನವರು ಕಲ್ಯಾಣದ ಒಂದು ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬರುವಂಥ ಸಂದರ್ಭದೊಳಗೆ ಅನೇಕ ಅಣ್ಣ ಬಸವಣ್ಣ, ಚನ್ನ ಬಸವಣ್ಣ, ಸಿದ್ದರಾಮಣ್ಣ, ಹಡಪದಂಪಣ್ಣ, ಇಳಿಯ ಬಣ್ಣ, ರಾಗ ಸಂಕಣ್ಣ, ಮೇದಾರಕೇತಯ್ಯ, ಅಕ್ಕ ಮಹಾದೇವಿ, ಸೊನ್ನಲಿಗೆಯ ಸಿದ್ದರಾಮ, ಹೀಗೆ ಎಲ್ಲ ಶರಣ ಗಣಗಳಲ್ಲಿ ವೀರಗಂಟಿ ಮಡಿವಾಳ ಮಾಸಿದೇವರೊಂದಿಗೆ ನಿತ್ಯ ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಾ ಜನಾನುಮಾನರಾಗಿ ಕಲ್ಯಾಣದಲ್ಲಿ ಅಗ್ರಗಣ್ಯ ನೇರ ನುಡಿಯ ವಚನಕಾರರಾಗಿ ಅನೇಕ ದಿಟ್ಟ ವಚನಗಳನ್ನು ಹಾಡಿ ನಿಷ್ಠೂರಿಯನ್ನು ಹಾಡಿ ಸಮಾಜದೊಳಗೆ ಅಂಜದೆ ಅಳುಕದೆ ನಿತ್ಯ ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಾ ವಚನವನ್ನು ಬರೀತಾರೆ. ಅನೇಕ ವಚನಗಳು ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ತೊಡುವ ಚಿಂತೆ, ತೊಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಇಂತಿ ಹಲವು ಚಿಂತೆಯೊಳಗಿದ್ದವರು ಕಂಡೆವಿನ ಶಿವನೇ ನಿನ್ನ ಚಿಂತೆಯೊಳಗಿದ್ದವರು ನಾನೊಬ್ಬನ ಕಾಣೆ ನಿಜ ಶರಣ ಅಂಬಿಗರ ಚೌಡಯ್ಯ ಎನ್ನುವಂತೆ ಹೀಗೆ ವಚನಗಳನ್ನು ಮಾಡುವ ಹಾಡುತ್ತಾ ಹೀಗೆ ಕಲ್ಯಾಣದ ಕ್ರಾಂತಿಯಾಗುವಂಥ ಸಂದರ್ಭದೊಳಗೆ ವಚನ ಕಟ್ಟುಗಳನ್ನು ಹೊತ್ತು ಎಲ್ಲ ಶರಣರನ್ನು ಮುಟ್ಟಿ ಎಲ್ಲಿಗೆ ಬರ್ತಾ ಇದ್ದಾರೆಪ್ಪ ಅಂತ ಕೇಳಿ ಮರಳಿ ಚೌಡದಾನಪುರಕ್ಕೆ ಬರ್ತಾರೆ. ಬರೋದೊಳಗೆ ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯಾವ ಕಲ್ಲಿನ ಡೋಣಿಯನ್ನು ಮುಳುಗಿಸಿ ಯಾವ ಹಂಪಿಗೆ ಹೋಗಿರುವಾಗ ಹಂಪಿಯಿಂದ ಮರಳಿ ಬರುವಂಥ ಸಂದರ್ಭದಲ್ಲಿ ಯಾವ ಗುರುಗಳಾಗಿರ್ತಕ್ಕಂಥ ಶಿವದೇವ ಮುನಿಗಳು ಲಿಂಗೈಕ್ಯರಾಗುವಾಗ ಗುರುವೇ ನೀನು ಬಿಟ್ಟು ಹೋದಿ ಅಂದ್ರಂದಾಗ ಶಿವದೇವ ಮುನಿಗಳು ಹೇಳ್ತಾರೆ, ನಾನು ಮೇಲೆ ಲಿಂಗೈಕ್ಯರಾಗುವೆ, ನೀನು ಹೊಳೆಯ ಮಧ್ಯದಲ್ಲಿ ಲಿಂಗೈಕ್ಯರಾಗು, ನನಗೆ ನೀರು ಹಾಕಿದ ನೀರು ನಿನ್ನ ತಲೆಯ ಮೇಲೆ ಬೀಳಲಿ ಅಂತ ತಿಳ್ಕೊಂಡು ಹೇಳಿದಾಗ ಗುರುವಿನ ಆಜ್ಞೆಯಂತೆ ಹೊಳೆಯ ಮಧ್ಯದಲ್ಲಿ ಲಿಂಗೈಕ್ಯರಾಗ್ತಾ ಇದ್ದಾರೆ. ಲಿಂಗೈಕ್ಯರಾಗಿರುವಂಥ ಸಂದರ್ಭದಲ್ಲಿ ಅಂದಿನಿಂದ ಇಂದಿನಿಂದ ಜನಸಾಮಾನ್ಯರಲ್ಲಿ ನಿತ್ಯ ಸತ್ಯ ಶುದ್ಧ ಕಾಯಕವನ್ನು ಮಾಡುತ್ತಾ ಜನರ ವಚನಗಳನ್ನು ಮನೆಯ ಮನದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಸಹಸ್ರಾರ ವಚನಗಳನ್ನು ಬರೆದು 270 ವಚನಗಳ ಬರೆದು ಜನಮನದಲ್ಲಿ ಉಳಿದುಕೊಂಡ ಅಂಬಿಗರ ಚೌಡಯ್ಯನವರು ಆ ವಚನವನ್ನು ಕೇಳಿರ್ತಕ್ಕಂಥ ಕೀರ್ತನೆಯನ್ನು ಕೇಳಿರ್ತಕ್ಕಂಥ ಶ್ರವಣ ಮಹಾಜ್ಞಾನಿಗಳಿಗೆ ಸರ್ವರಿಗೆ ಮಂಗಲವನ್ನು ಪಾಡೋಣ. ಸರ್ವರಿಗಾಗಲಿ ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ, ನಿತ್ಯ ಸರ್ವರಿಗಾಗಲಿ ಮಂಗಲ. ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ಶರಣ ಚರಿತೆಗೆ ಮಂಗಲ, ಸರ್ವರಿಗಾಗಲಿ ಸರ್ವರಿಗಾಗಲಿ ಮಂಗಲ. ಈಶ್ವರಮ ರೂಪಾಭ್ಯಂ ಯಾದೇಶ್ವರಂ ಕಲ ಸಂಸ್ಮರಣಾತ್ಮ ಸಾಂಸ್ವರತೋ ಜಯ ಮಂಗಲಂ ಜಯ ನಮ ಪಾರ್ವತೀಪದೇ ಶಿವ ಹರ ಮಹಾದೇವ. ಇದುವರೆಗೆ ಶ್ರೀ ಶಿವಬಸಯ್ಯ ಹಿರೇಮಠ್ ಕುಕ್ನೂರ್ ಅವರಿಂದ ಅಂಬಿಗರ ಚೌಡಯ್ಯನವರ ಕೀರ್ತನೆ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶರಣಬಸಪ್ಪ ಹೂಗಾರ್, ದೇಸಾಯಿ ಕಲ್ಲೂರ್.